ಎವ್ರಿವನ್ ವೆಲ್ಕಮ್ ಟು ಶರ್ದೀಸ್ ಚಾನೆಲ್. ನಾನಿವತ್ತು ಮುನಾರಿಂದ ನಾವು ತೇಕ್ಟಿಗೆ ಹೊರಟಿದ್ದೀವಿ. ಆ ವ್ಲಾಗ್ನ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ತೇಕ್ಟಿಯಲ್ಲಿ ನೀವು ಏನೇನು ನೋಡ್ಬೋದು ಅಂತ. ಆ್ಯಕ್ಚುಲಿ ನಿಮಗೆ 3 to 3.5 hours ಜರ್ನಿನೇ ಆಗುತ್ತೆ ಮುನಾರ್ ಟು ತೇಕ್ಡಿ. ಆನ್ ದ ವೇಯಲ್ಲಿ ನಿಮಗೆ ಈ ಥರದೊಂದು ಗಣೇಶ ಸ್ಟ್ಯಾಚ್ಯೂ ಸಿಗುತ್ತೆ. ಇಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಎಲ್ಲ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೋತಾರೆ. ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಸ್ಟ್ಯಾಚ್ಯೂ. ನೀವು ನೋಡ್ತಾ ಇದ್ದೀರಲ್ಲ, ನಾವು ನೋಡಿದ್ವಿ ಮತ್ತು ತುಂಬ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾವು ಆ್ಯಕ್ಚುಲಿ ಬೆಳಗ್ಗೆ ಸ್ವಲ್ಪ ಬೇಗನೆ ಹೊರಟಿದ್ವಿ. ಮತ್ತು ಏನಂತ ಹೇಳಿದರೆ, ನಿಮಗೆ ಮುನಾರ್ ಟು ತೇಕ್ಟಿ ಹೋಗೋಕ್ಕೆ ನೀವು ಹೈವೇಲ್ಲೂ ಹೋಗ್ಬೋದು ಮತ್ತು ಒಳಗಡೆ ಒಂದು ಶಾರ್ಟ್ಕಟ್ ರೂಟ್ಸು ಸಹಿತ ಇದೆ. ನಮ್ಮ ಡ್ರೈವರ್ ಏನಂತ ಹೇಳಿದರೆ, ಒಳಗಡೆಯಿಂದ ಶಾರ್ಟ್ಕಟ್ ರೂಟ್ ತೊಗೊಂಡಿರು. ಸೊ ದಟ್ ನಾವು ಎಸ್ಟೇಟ್ ಒಳಗಡೆ ಎಲ್ಲ ಬರೀ ಟೀ ಮತ್ತು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಬಂದ್ವಿ. ಅದರಲ್ಲಿ ಏನಂತ ಹೇಳಿದರೆ ನಮಗೆ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಅನ್ನಿಸ್ತಾ ಇತ್ತು. ಬಿಕಾಸ್ ಎಲ್ಲ ಕಡೆಯೂ ನೇಚರ್ ಬ್ಯೂಟಿನೇ ಕಾಣಿಸ್ತಾ ಇತ್ತು. ಸೊ ಅದೊಂದು ಪ್ಲಸ್ ಪಾಯಿಂಟು. ನಾನು ನಿಮಗೆ ನಮ್ಮ ಡ್ರೈವರ್ ಡೀಟೇಲ್ಸ್ನ ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ. ಬಿಕಾಸ್ ನನಗೆ ಅವ್ರು ತುಂಬ ಹೆಲ್ಪ್ಫುಲ್ ಅಂತ ಅನಿಸಿದ್ರು. ತೇಕ್ಡಿ ಆ್ಯಕ್ಚುಲಿ ನಂದು ಒಂಥರ ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಅನ್ಬೋದು. ನಾನು ತುಂಬ ದಿನದಿಂದ ತೇಕ್ಡಿ ಹೋಗಬೇಕು. ಅಲ್ಲಿ ಏನಂತ ಹೇಳಿದರೆ ನಿಮಗೆ ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಒಂದಿದೆ. ಅಲ್ಲಿಗೆ ಹೋಗಬೇಕಂದ್ರೆ ನಂಗೆ ತುಂಬ ದಿನದಿಂದ ಆಸೆ ಇತ್ತು. ಅದು ಆನ್ ದ ವೇಯಲ್ಲಿ ನಿಮ್ಗೆ ಏನಂತ ಹೇಳಿದರೆ, ಒಂದು ಮೆಡಿಸಿನಲ್ ಇದು ಏನಂತ ಹೇಳಿದ್ರೆ, ನಿಮ್ಗೆ ಯಾವ ಥರದ್ದು ಈಗ ಮೆಡಿಸಿನ್ಸ್ ಎಲ್ಲ ಬೇಕಂತ ಹೇಳಿದರೆ ಮತ್ತು ಸ್ಪೈಸಸ್ ಎಲ್ಲ ಬೇಕಂತ ಹೇಳಿದರೆ ಒಂದು ಶಾಪ್ ಥರ ನಿಮಗೆ ಇಲ್ಲಿ ಸಿಕ್ಕತ್ತೆ. ಅದು ನಿಮ್ಗೆ ಏನಂತ ಹೇಳಿದ್ರೆ, ನಿಮ್ಮ ಟೂರ್ ಪ್ಯಾಕೇಜಲ್ಲಿ ನಿಮಗೆ ನಿಮ್ಮದು ಗೈಡ್ ಏನಾದರೂ ಇದ್ದರೆ ಇಲ್ಲ ನಿಮ್ಮ ಡ್ರೈವರ್ ಅವ್ರ ಹತ್ರ ಕೇಳ್ಬೋದು. ಅದನ್ನು ಅಷ್ಟೇ ಪೆರಿಯಾರ್ ಸ್ಪೈಸಸ್ ಶಾಪ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಸ್ಪೈಸಸ್ ಕೂಡ ಸಿಕ್ಕತ್ತೆ. ಎಲ್ಲ ತುಂಬ ಫ್ರೆಶ್ ಸ್ಪೈಸಸ್. ನಿಮಗೆ ಈಗ ತುಂಬ ಶೀತ ಆದರೆ ತುಳಸಿದು ಒಂದು ವೈಲ್ಡ್ ತುಳಸಿದು ಒಂದು ರಸ ಮಾಡಿರ್ತಾರೆ. ಅದು ನೀವು ಕೈಗೆ ಜಸ್ಟ್ ಒಂದು ಡ್ರಾಪ್ ಬೇಡ, ಜಸ್ಟ್ ರಬ್ ಮಾಡಿ ಮುಗಿಗೆ ಎಳ್ಕೊಂಡ್ರೆ ನಿಮ್ಗೇನಾದರೂ ನೋಸೆಲ್ಲ ಬ್ಲಾಕ್ ಎಲ್ಲ ಆಗಿದ್ದರೆ ಅದೆಲ್ಲ ತಕ್ಷಣ ರಿಲೀಸ್ ಆಗುತ್ತೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ ಪೆರಿಯಾರ್ ಸ್ಪೈಸಸ್ಸು. ಇದು ನಿಮಗೆ ನೀವು ಗಣೇಶ ಸ್ಟ್ಯಾಚ್ಯೂ ನೋಡಿ ಒಂದು 1/2 hour ಒಳಗಡೆ ಇಲ್ಲ ಒಂದು 10-15 minutes ಒಳಗಡೆ ಆನ್ ದ ವೇಯಲ್ಲೇ ಇದನ್ನು ನಿಮಗೆ ಸಿಕ್ಕೋಗುತ್ತೆ. ಸೊ ನೀವೇನಾದರೂ ಮುನ್ನಾರ್ ಟು ತೇಕ್ಟಿ ಹೋಗ್ತಾ ಇದ್ರಿ ಅಂತ ಹೇಳಿದರೆ ನೀವು ನಿಮ್ಮ ಡ್ರೈವರ್ಗೆ ಹೇಳ್ಬೋದು, ನೀವು ಈ ಥರ ಪೆರಿಯಾರ್ ಸ್ಪೈಸಸ್ ಹತ್ರ ಕರ್ಕೊಂಡು ಹೋಗಿ ಅಂತ. ಇಲ್ಲಿ ನಿಮಗೆ ಹೇರ್ ಏನಾದರೂ ಉದ್ರೋ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಹೇರ್ ಆಯಿಲ್ಸು, ಮತ್ತು ಹೇರ್ ನಿಮಗೆ ಬ್ಲ್ಯಾಕ್ ಆಗಬೇಕಂದ್ರೆ ಅದಕ್ಕೂ ಹೇರ್ ಆಯಿಲ್ಸು, ಎಲ್ಲ ಥರ ಮೆಡಿಸಿನ್ಸು, ಮತ್ತು ನಿಮಗೆ ಬಾಡಿ ಪೇನ್ ಇದೆ ಅದು ರಿಲ್ಯಾಕ್ಸ್ ಆಗೋಂಥದ್ದು ಎಲ್ಲದೂ ಇತ್ತು. ಆ್ಯಕ್ಚುಲಿ ನಾನು ಬಂದು ಒಂದೇ ಒಂದು ತೊಗೊಂಡಿದ್ದು. ಅದಂತ ಹೇಳಿದರೆ ಅದೇ ನನಗೆ ಯಾವಾಗ್ಲೂ ಕೋಲ್ಡ್ ಪ್ರಾಬ್ಲಮ್ ಇದೆ. ತುಂಬ ಬೇಗ ನನಗೆ ನೋಸೆಲ್ಲ ಬ್ಲಾಕ್ ಆಗುತ್ತೆ. ನಮ್ಮ ಡ್ರೈವರ್ ಹತ್ರ ಅದಿತ್ತು. ಸೊ ನಾನು ಅದನ್ನು ನೋಡಿಬಿಟ್ಟು ಅದನ್ನು ನಾನು ತೊಗೊಂಡೆ. ಅದು ಕಾಸ್ಟೆಡ್ ಜಸ್ಟ್ 250 rupees. ನಾನು 2 ಬಾಟಲ್ ತೊಗೊಂಡೆ. ಅದು ವೈಲ್ಡ್ ತುಳಸಿ ಪ್ಲ್ಯಾಂಟಿಂದ ಮಾಡಿರ್ತಾರಂತೆ. ಆಮೇಲೆ ಅದಾದಮೇಲೆ ನಾವು ತೇಕ್ಟಿಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ನಮಗೆ ಒಂದು 3 hours ತೊಗೊಂತು. ಬಿಕಾಸ್ ಮಧ್ಯದಲ್ಲಿ ನಾವು 2 ಸ್ಪಾಟಲ್ಲಿ ವೆಹಿಕಲ್ ಬೇರೆ ನಿಲ್ಲಿಸಿದ್ವಲ್ಲ. ಇಲ್ಲಿ ಒಂದಂತ ಹೇಳಿದರೆ, ನೀವೇನಂತ ಹೇಳಿದ್ರೆ ಮುನ್ನಾರ್ ಟು ನೀವು ತೇಕ್ಡಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ತೇಕ್ಡಿಯಲ್ಲಿ ನೋಡೋಕ್ಕಿರೋದು ಇದು ಒಂದೇ. ಏನಂತ ಹೇಳಿದರೆ ಅದೇ ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೀವೇನಂತ ಹೇಳಿದ್ರೆ ಆದಷ್ಟು ಬೇಗ ಹೋಗಿಬಿಡ್ಬೇಕು. 1:30 ಒಳಗೆ ರೀಚ್ ಆದರೆ ನಿಮಗೆ 2 o'clock ಫಸ್ಟ್ ಸ್ಲಾಟ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮಗೆ. ಅಲ್ಲಿ ಫುಲ್ಲು ಸ್ಯಾಂಕ್ಚುರಿ ಅಂದರೆ ನಿಮಗೆ ನಾವು ಬೇರೆ ಇದರಲ್ಲಿ ಏನಂತ ಹೇಳಿದರೆ ವೆಹಿಕಲಲ್ಲಿ ಫಾರೆಸ್ಟ್ ಒಳಗೆ ಹೋಗ್ತೀವಲ್ಲ, ಇಲ್ಲೇನಂತ ಹೇಳಿದರೆ ಬೋಟಲ್ಲಿ ನಾವು ಫಾರೆಸ್ಟ್ನ ನೋಡೋಕೆ ಹೋಗ್ತೀವಿ. ಈ ವಾಟರಲ್ಲಿ ಹೋಗ್ತೀವಿ. ಸೊ ಆವಾಗ ನಿಮ್ಗೆ ಏನಂತ ಹೇಳಿದರೆ ಅಲ್ಲೆಲ್ಲ ನೀರು ಕುಡಿಯೋಕ್ಕೆ ಬಂದಿರೋ ಅದು ಬೈಸನ್ನು, ಟೈಗರ್ಸ್ ಆಯ್ತಾ ಇದೆಯಂತೆ. ಇಲ್ಲಿ ನಿಮಗೆಲ್ಲ ಎನಿಮಲ್ಸು, ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಬರ್ಡ್ಸ್ ಎಲ್ಲ ಕಾಣಿಸುತ್ತೆ. ನಾನು ಆ್ಯಕ್ಚುಲಿ ತುಂಬ ಲಕ್ಕಿ. ನಮ್ಮ ಡ್ರೈವರ್ ಹೇಳಿದರು ಅವ್ರದ್ದು ಪ್ರೀವಿಯಸ್ 2 ಗೆಸ್ಟ್ಸ್ಗೆ ಇಲ್ಲಿ ಟಿಕೆಟ್ಸನ್ನೇ ಸಿಕ್ಕಿರಲಿಲ್ಲ ಅಂತೆ. ಬಿಕಾಸ್ ಅವ್ರು ಲೇಟಾಗಿ ಬಂದುಬಿಟ್ಟು, ಬಿಕಾಸ್ ಇಲ್ಲೆಲ್ಲ ಏನಂತ ಹೇಳಿದ್ರೆ ಆದಷ್ಟು ಜನ ಒಂದು ಏನಂತ ಹೇಳಿದ್ರೆ ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು 50% ಆಫ್ ಜನ ಇಲ್ಲಿ ಬಂದುಬಿಟ್ಟು ಟಿಕೆಟ್ಸ್ ತೊಗೋತಾರೆ. ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಅವ್ರದ್ದು 3 ಸ್ಲಾಟ್ ಇರೋದು. ಒಂದು 2 to 3 o'clock ಏನೋ, ಆಮೇಲೆ 3:30 to 4:30, ಆಮೇಲೆ 5:30 to 6:30 ಏನೋ ಒಂದು 3 ಸ್ಲಾಟ್ ಇದೆ. ಸೊ ಅದರಲ್ಲಿ ಎಷ್ಟು ಬೋಟ್ ಹೋಗುತ್ತಲ್ಲ, ಅದು ಮಿನಿಮಮ್ ಒಂದಷ್ಟು ಬೋಟ್ಸ್ ಇದೆ ಅಲ್ಲಿ. ಆದಷ್ಟು ಬೋಟ್ಸಲ್ಲಿ ಮಾತ್ರ ನಿಮ್ಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಸೊ ಅದಕ್ಕೆ ನೀವಂತ ಹೇಳಿದರೆ ತೇಕ್ಡಿ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಜನರಲಾಗಿ 1 day ಸಾಕಾಗುತ್ತೆ. ಮತ್ತು 1 day ನೀವು ಹೋಗುವಾಗ ನೀವು ಹೋಗದೆ ಇದನ್ನ ನೋಡೋಕ್ಕೆ, ಯಾಕಂದರೆ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ. ಸೊ ನೀವು ತುಂಬ ಬೇಗ ಹೋಗಿ ರೀಚ್ ಆಗಿ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ನೀವು ಫಸ್ಟ್ ಸ್ಲಾಟಲ್ಲೇ ಹೋಗಿಬಿಟ್ರಿ ಅಂದರೆ ಯು ಆರ್ ಸೋ ಲಕ್ಕಿ. ನಿಮಗೆ ನೀಟಾಗೆಲ್ಲ ಇದೆಲ್ಲ ನೋಡ್ಕೊಂಡ್ಬಿಟ್ಟು ಬಂದುಬಿಡ್ಬೋದು. ಇಲ್ಲಿ ಎಷ್ಟು ಬ್ಯೂಟಿಫುಲ್ ಇತ್ತು ಅಂತ ಹೇಳಿದರೆ, ತಣ್ಣನೆ
ತುಂಬಾ ಈಗ ನೋಡ್ತಾ ಇದ್ದೀರಲ್ಲ ನೀವು ಈ ವಿಡಿಯೋ, ನಿಮ್ಗೆ ಎಷ್ಟು ಸನ್ಲೈಟ್ ಕಾಣಿಸ್ತಾ ಇದೆ ಅಲ್ಲವಾ, ಆದರೂ ಸಹಿತ ಇಲ್ಲಿ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ನಾವು ಫಸ್ಟ್ ಏನಂತ ಹೇಳಿದ್ರೆ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡಿದ್ದ ತಕ್ಷಣ ಪರ್ ಹೆಡ್ಡು ಟಿಕೆಟ್ಸ್ ಇಲ್ಲಿ ನಿಮಗೆ ಒಂದು 255 ರುಪೀಸ್ ಏನೋ ಇರುತ್ತೆ ಒಳಗಡೆ ಏನೋ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಲಿ ಬೋಟಲ್ಲಿ ಹೋಗೋಕ್ಕೆ. ಅದಕ್ಕಿಂತ ಮುಂಚೆ ನಿಮಗೆ ಬಸ್ ಹತ್ಕೊಂಡು ನೀವು ಹೋಗಬೇಕಾಗುತ್ತೆ ಇಲ್ಲಿಗೆ ಬರೋಕ್ಕೆ, ಈ ಪ್ಲೇಸಿಗೆ ಬರೋಕ್ಕೆ. ಅದು ನಿಮಗೆ ಪರ್ ಹೆಡ್ ಏನೋ ಬಸ್ ಟಿಕೆಟ್ಸ್ ಏನೋ 75 ರುಪೀಸ್ ಏನೋ ಇರುತ್ತೆ. ಕೆಲವ್ರು ಜೀಪಲ್ಲಿ ಬರ್ತಾಯಿದ್ರು, ಅದು ನಂಗೆ ರಿಯಲಿ ಐಡಿಯಾ ಇಲ್ಲ ಅದು ಯಾವ ಥರ ಇಲ್ಲಿ ತನಕ ಜೀಪಲ್ಲಿ ಬರ್ಬೋದು ಅಂತ, ಅಥವಾ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇದ್ರೂ ಇರ್ಬೋದು, ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಬಂದಿದ ತಕ್ಷಣ ಬೋಟ್ ಹತ್ಕೊಂಡ್ವಿ. ನಾನೇನಂತ ಹೇಳಿದ್ರೆ ಬಸ್ ಇಳಿದ ತಕ್ಷಣ ಪಟ್ಟಕ್ಕಂತ ಫಸ್ಟ್ ಓಡೋಗ್ಬಿಟ್ಟು ನಾನೇ ಫಸ್ಟಲ್ಲಿ ಕ್ಯೂ ಅಲ್ಲಿ ಫಸ್ಟ್ ಟಿಕೆಟ್ ತೊಗೊಂಡವಳೆ ನಾನು ಫಸ್ಟ್ ಸ್ಲಾಟಿಗೆ. ಬಿಕಾಸ್ ನನ್ನ ಡ್ರೈವರ್ ಹೇಳಿದರು ಅವ್ರು ಪ್ರೀವಿಯಸ್ 2 ಗೆಸ್ಟ್ಗೆ ಇದು ಟಿಕೆಟ್ಸೇ ಸಿಕ್ಕಲಿಲ್ಲ, ಅವ್ರು ನೋಡಲೇ ಇಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ಮತ್ತು ಇಲ್ಲಿ ತನಕ ಬಂದು ನಾನು ನೋಡಿಲ್ಲ ಅಂದರೆ ನಾನು ಬಂದಿರೋದೇ ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬೇಗ ಓಡೋದೆ. ನೋಡಿ ನಾನು ಸೋ ಲಕ್ಕಿ, ಹೋಗಿ ಬೋಟ್ ಹತ್ತಿ ಸ್ವಲ್ಪ ಸ್ಟಾರ್ಟ್ ಆಗಿದ ತಕ್ಷಣ ಈ ಥರ ಡೀರೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನಂತ ಹೇಳಿದರೆ ಇಲ್ಲಿ ನಿಮಗೆ ಈ ಫಾರೆಸ್ಟ್ ಒಳಗಡೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ಒಂದು ರೆಸಾರ್ಟ್ ಇದೆ. ಅಲ್ಲಿ ಏನಂತ ಹೇಳಿದ್ರೆ ಇದೇ ಬೋಟಿಂದ ಅಲ್ಲಿ ತೊಗೊಂಡೋಗಿ ನಿಮಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿ ನೀವು ಒಂದಿನ ಇರಬೇಕಂತ ಹೇಳಿದ್ರೆ 21,000 ಅಂತೆ. ಬಟ್ ಅದು ನನಗೆ ಗೊತ್ತೇ ಇರಲಿಲ್ಲ. ನನಗೆ ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಲಾಸ್ಟಲ್ಲಿ ನಾನು ನಿಮಗೆ ಹಾಕಿದ್ದೀನಿ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇಮೇಲ್ ID ಎಲ್ಲ. ಸೊ ನೀವು ಯಾರಾದರೂ ಹೋಗಿ ಈ ಕಾರ್ಡ್ ಮಧ್ಯದಲ್ಲಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅದು ಬಂದು ಗೌರ್ಮೆಂಟ್ ರೆಸಾರ್ಟಲ್ಲಿ ಇರಬೇಕಂತ ಹೇಳಿದ್ರೆ ಇದ್ಬಿಟ್ಟು ಬರ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅನಿಸ್ತು. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಅಲ್ಲಿ ಒಂದು ದಿವಸ ಉಳಿಬೇಕು ಅಂತ ನಾನು ನಂದು ಬಕೆಟ್ ಲಿಸ್ಟಲ್ಲಿ ಹಾಕಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಬ್ಯೂಟಿಫುಲ್ ಇತ್ತಂತ ಹೇಳಿದರೆ ನಾವು ಅಲ್ಲಿಂದ ಬಂದು ಇದನ್ನು ನೋಡಿದ ನಿಜವಾಗೂ ವರ್ತ್ ಅಂತ ಅನ್ನಿಸ್ತು. ನನ್ನ ಅಮ್ಮಂಗಂತೂ ಎಷ್ಟು ಖುಷಿ ಅಂದರೆ ಖುಷಿ ಆಯ್ತು ಅಂತ ಹೇಳಿದರೆ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿದು ಈ ಬೋಟ್ ರೈಡ್ ಸಖತ್ತಿತ್ತು. ಬಟ್ ಏನಂತ ಹೇಳಿದರೆ ರೇರ್ಲಿ ಸಮ್ಟೈಮ್ಸ್ ಮಾತ್ರ ನಮಗೆ ಟೈಗರ್ ಸ್ಪಾಟ್ ಮಾಡೋಕ್ಕೆ ಸಿಗತ್ತಂತೆ. ನಮ್ಮ ಡ್ರೈವರ್ ಹೇಳ್ತಾ ಇದ್ರು ಅವ್ರದ್ದು ಎಂಟೈರ್ ಗೆಸ್ಟ್ ಲಿಸ್ಟಲ್ಲಿ ಇಬ್ರಿಗೆ ಮಾತ್ರ ಕಾಣಿಸಿದ್ಯಂತೆ. ಸೊ ನಮಗೇನಂತ ಹೇಳಿದ್ರೆ ಬರ್ಡ್ಸ್ ಎಲ್ಲ ಕಾಣಿಸ್ತಾ ಇತ್ತು, ಡಿಫ್ರೆಂಟ್ ಸ್ಪೀಶೀಸ್ದು, ಮತ್ತು ಆ ಡೀರ್ ಅವಾಗವಾಗ ಎಲ್ಲ ಕಡೆನೂ ಕಾಣಿಸ್ತಾ ಇತ್ತು. ನನಗೆ ಆ್ಯಕ್ಚುಲಿ ಅಲ್ಲಿ ಎಲ್ಲ ಏನಂತ ಹೇಳಿದರೆ ಫಾರಿನರ್ಸ್ ಎಲ್ಲ ಒಂದಷ್ಟು ಜನ ಬಂದಿದ್ದರು. ಅವರೆಲ್ಲ ಹೋಗ್ಬಿಟ್ಟು ಇದಕ್ಕೆ ನಾನು ಹೇಳಿದೆ ಅಲ್ಲ ಈ ಕಾರ್ಡ್ ಮಧ್ಯದಲ್ಲಿ ಒಂದು ಗೌರ್ಮೆಂಟ್ ರೆಸಾರ್ಟ್ ಇದೆ ಅಂತ, ಅವರೆಲ್ಲ ಅಲ್ಲಿ ಇಳ್ಕೊಂಡ್ರು. ಸೊ ನನಗೆ ಲಾಸ್ಟ್ ಎಂಡಲ್ಲಿರೋ ಸೀಟ್ ಸಿಕ್ತು. ಸೊ ಐ ವಾಸ್ ಏಬಲ್ ಟು ಟೇಕ್ ನೈಸ್ ವೀಡಿಯೋಸು. ನೋಡಿ ಈ ಹಕ್ಕಿ ಇದೆಯಲ್ಲ, ಇದು ಮಧ್ಯ ನೀರೊಳಗೆ ಒಂದು ಮರದ ಕೊಂಬೆ ಬಂದಿದೆ, ಅಲ್ಲಿ ಅದ್ರದ್ದು ಗೂಡು ಕಟ್ಟಿಟ್ಕೊಂಡಿತ್ತು. ಸೊ ಯಾಕಂದರೆ ಹೇಳಿದರೆ ಸೇಫ್ ಅಲ್ವಾ, ಇಲ್ಲಿ ಹಾವು ಬರೋಕ್ಕೂ ಆಗಲ್ಲ, ಏನು ಬರೋಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನಂತೂ ಎಲ್ಲರೂ ಇದು ಸ್ಪಾಟ್ ಆಗಿದ ತಕ್ಷಣ ಏನಂತ ಹೇಳಿದ್ರೆ ಬೋಟನ್ನ ಎಲ್ಲ ಹತ್ತಿರ ತೊಗೊಂಡೋಗಿ ಇದು ಮಾಡಿ, ನಾನು ಏನಂದರೆ ಬೈನಾಕ್ಯುಲರ್ ಯೂಸ್ ಮಾಡಿಬಿಟ್ಟು ಇದನ್ನು ಈ ವಿಡಿಯೋನ ತಗೊಂಡೆ. ಅದಕ್ಕೆ ಇಷ್ಟು ಹತ್ತಿರದಿಂದ ವಿಡಿಯೋ ನಿಮಗೆ ಕಾಣಿಸ್ತಾ ಇದೆ. ಸೊ ನಾನು ಅಮ್ಮ ಮಾತಾಡ್ಕೊತಾ ಇದ್ವಿ, ಎಲ್ಲ ಬರ್ಡ್ಸಿಂದ ಹಿಡಿದು ಎನಿಮಲ್ಸಿಂದ ಹಿಡಿದು. ನೋಡಿ ಅಮ್ಮ ಅಂತ ಹೇಳಿದ್ರೆ ಅಮ್ಮನ ಪ್ರೀತಿ ಎಷ್ಟು ಜಾಸ್ತಿ ಇರುತ್ತೆ ಅಂತ. ಈ ಬರ್ಡ್ ಎಷ್ಟು ತಲೆ ಉಪಯೋಗಿಸಿ ಅಲ್ಲಿ ಕಟ್ಟಿದೆ, ಅದ್ರದ್ದು ಮೊಟ್ಟೆ ಇಡೋಕ್ಕಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ನಾನು ಅಂದ್ಕೊತೀನಿ ಈ ಸ್ಪೀಷಿಯಸಲ್ಲಿ ಈ ಬರ್ಡ್ಸ್ ಸಹಿತ ಸ್ವಲ್ಪ ಸ್ಟ್ರಾಂಗ್ ಇರ್ಬೋದು. ಬಿಕಾಸ್ ಇಟ್ ಹ್ಯಾಸ್ ಟು ಫೈಟ್ ವಿತ್ ಅದರ್ ಬರ್ಡ್ಸ್ ಅಲ್ವಾ. ಆ ಜಾಗದಲ್ಲಿ ಅದು ಗೂಡು ಕಟ್ಟಬೇಕಂತ ಹೇಳಿದರೆ ಅದೆಲ್ಲ ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಅನಿಸ್ತು. ಆ್ಯಕ್ಚುಲಿ ನೇಚರ್ ಇಸ್ ಸೋ ಬ್ಯೂಟಿಫುಲ್. ನಿಮಗೆ ಲೈಫಲ್ಲಿ ಏನಂತ ಹೇಳಿದ್ರೆ ನಾವು ಬರೀ ದುಡ್ಡು ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಾನು ಅನ್ಕೊತೀನಿ ದೇಶ ಸುತ್ತಬೇಕು, ಕೋಶ ಓದಬೇಕು. ಆ ಗಾದೆ ನಿಜವಾಗ್ಲೂ ಸತ್ಯ, ನಾನಂತೂ ಅದರಲ್ಲಿ ಬಿಲೀವ್ ಮಾಡ್ತೀನಿ. ಆಮೇಲೆ ನಮ್ಮದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲ ಆದಮೇಲೆ ಆ್ಯಕ್ಚುಲಿ ನಾವು ನಮ್ಮ ರೂಮ್ಗೆ ಬಂದ್ವಿ. ಬಿಕಾಸ್ ನೀವು ಒಂದು ಎಲಿಫೆಂಟ್ ರೈಡ್ ಅಂತಲೂ ಒಂದು ಇದೆ, ಅದರಲ್ಲಿ ನೀವು ಎಲಿಫೆಂಟ್ ಮೇಲೆ ಕೂತ್ಕೊಂಡು ಹೋಗ್ಬೋದು. ಒಂದು ಸ್ಪೈಸ್ ಗಾರ್ಡನ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ತುಂಬ ಕ್ಯೂ ಇತ್ತು. ನಾನು ಎಲಿಫೆಂಟ್ ರೈಡ್ ಆಲ್ರೆಡಿ ಮಾಡಿದ್ರಿಂದ ನಾನು ಎಲಿಫೆಂಟ್ ರೈಡ್ಗೆ ಹೋಗಲಿಲ್ಲ. ಸೊ ಆಮೇಲೆ ನಾವು ಬಂದ್ವಿ. ನಮಗೆ ಏನಂತ ಹೇಳಿದ್ರೆ ತೇಕ್ಟಿ ತುಂಬ ಚಿಕ್ಕ ಸ್ಮಾಲ್ ಸಿಟಿ. ನಮಗೆ ಸಿಟಿ ಮಧ್ಯದಲ್ಲೇ ನಮಗೆ ಇದು ರೆಸ್ಟೋರೆಂಟ್ ಹೋಟೆಲ್ ರೂಮ್ ಇತ್ತು. ಇದೇನಂತ ಹೇಳಿದ್ರೆ ಲಿಂಕನ್ ಸ್ಕ್ವೇರ್ ಅಂತ ಒಂದು ಹೋಟೆಲ್ನ ನಾವು ಬುಕ್ ಮಾಡಿದ್ವಿ. ರೂಮ್ ನೋಡ್ತಾ ಇದ್ರಲ್ಲ, ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಏನಂತ ಹೇಳಿದ್ರೆ ಫುಡ್ ಕೂಡ ಚೆನ್ನಾಗಿತ್ತು. ಮತ್ತು ಏನಂತ ಹೇಳಿದರೆ ಈ ಹೋಟೆಲಲ್ಲಿ ಉಳ್ಕೊಂಡೆ ನಿಮ್ಗೆ ಆರಾಮಾಗಿ ಸ್ವಲ್ಪ ಸಿಟಿನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಬರ್ಬೋದು. ಬಟ್ ನನಗೆ ಅಷ್ಟೊಂದೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಇದ್ದೆ. ಸೊ ಅಮ್ಮ ಅಂದರು ಒಂದು ಹಾಫ್ ಆನ್ ಅವರ್ ಆದರೂ ಹೋಗಿ ಬರೋಣ ಅಂತ. ಬಿಕಾಸ್ ನಾನು ಅಷ್ಟೊಂದು ಐ ಡೋಂಟ್ ಬಿಲೀವ್ ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಶಾಪಿಂಗ್ ನಾನು ಜಾಸ್ತಿ ಮಾಡಲ್ಲ. ನಾನು ಟೂರ್ಗೆ ಹೋದಾಗಂತೂ ಐ ಡೋಂಟ್ ಬಿಲೀವ್ ಇನ್ ಡೂಯಿಂಗ್ ಶಾಪಿಂಗ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನನ್ನ ವಿಡಿಯೋನ ಚಾನಲ್ನ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಸಿಗ್ತಾ ಇದೆ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್